ಹೇ ಗಾಯ್ಸ್, ಲಾಸ್ಟ್ ನೈಟು ನಿದ್ದೆನೇ ಇಲ್ಲ ಗೊತ್ತಾ. ಅಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಷ್ಟೇ, ಬಟ್ ಮಧ್ಯರಾತ್ರಿಲಿ ಜಾಸ್ತಿ ಆಗಿಬಿಡ್ತು, ಮೂಗೆಲ್ಲ ಕಟ್ತಾ ಇತ್ತು. ಅಂದರೆ ಅದು ಮೂಗಲ್ಲಿ ನಾನ್ ಸ್ಟಾಪ್ ಸುರಿತಾನೆ ಇದೆ. 1-2 ಬಾಕ್ಸು ಟಿಶ್ಯೂ ಪೇಪರ್ ಖಾಲಿ ಆಯಿತು, ಅಷ್ಟೊಂದು. ನನಗೆ ಯೂಶ್ವಲಿ ನೆಗಡಿ ಕೆಮ್ಮೆಲ್ಲ ಬರಲ್ಲ, ಅಂದರೆ ಬಂದರೂ 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಬರೋದು. ಬಟ್ ಇವಾಗ ಸ್ವಲ್ಪ ನಾನು ಹೊರಗಡೆ ಓಡಾಡಿ ಡಸ್ಟ್ ಇನ್ಫೆಕ್ಷನ್ ಆಗಿದೆ, ಅದ್ರ ಜೊತೆಗೆ ವೆದರು ತುಂಬ ಕೋಲ್ಡ್ ಇದೆ, ಸೊ ಅದಕ್ಕೆ ಕೋಲ್ಡ್ ಆಗಿಬಿಟ್ಟಿದೆ. ನಮ್ಮಮ್ಮ ಹೇಳ್ತಾರೆ ನೆಗಡಿಗಿಂತ ದೊಡ್ಡ ಕಾಯಿಲೆ ಇಲ್ಲ ಅಂತ. ಅದು 100% ಟ್ರೂ ಗೊತ್ತಾ. ಯಾವ ಕಾಯಿಲೆ ಆದರೂ ತಡ್ಕೊಳ್ಬೋದು, ಇನ್ನು ನೆಗಡಿ ತಡ್ಕೊಳಕ್ಕಾಗಲ್ಲ. ಸೊ ಅದು ಬಂದರೆ ಇಮ್ಮಿಡಿಯೇಟಾಗಿ ಹೋಗಲ್ಲ, 1 ವಾರ ಆದರೂ ಇದ್ದೇ ಇರುತ್ತೆ. ನೋ ಮ್ಯಾಟರ್ ನೀವು ಎಷ್ಟು ಮೆಡಿಸಿನ್ ತೊಗೊತೀರಾ, ಅದು 1 ವಾರ ಆದಮೇಲೆ ಹೋಗೋದು. ಸೊ ನನಗೂ ಅಷ್ಟೇ 3 ಡೇಸ್ ಆಯಿತು ಬಂದು, ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಡ್ರಾಪ್ಸ್ ಎಲ್ಲ ಹಾಕ್ಕೊಂಡ್ರು, ಎಷ್ಟೆಲ್ಲ ವೀಕ್ಸ್ ಹಾಕ್ಕೊಂಡ್ರು ಅದು ಮೂಗು ಕಟ್ತಾನೆ ಇರುತ್ತೆ. ಅದಕ್ಕೆ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಬೇಗ ಎದ್ಬಿಟ್ಟು ಇವತ್ತು ನಾನು ಬೆಳಗ್ಗೆ ಯೂಶ್ವಲಿ ಇದು ಏನು ಹೇಳ್ತಾರೆ ಲೆಮನ್ ವಾಟರು ಮತ್ತು ಇದು ನಾನು ಬೀಟ್ರೂಟು ಜ್ಯೂಸ್ ಎಲ್ಲ ಕುಡಿತೀನಿ, ಆಮೇಲೆ ಗಂಜಿ ಎಲ್ಲ ಕುಡಿತೀನಿ. ಬಟ್ ಇವತ್ತು ಅದು ಯಾವುದೂ ಕುಡಿಬೇಕು ಅನ್ನಿಸ್ತಾ ಇಲ್ಲ. ಜಸ್ಟು ನನಗೆ ಇದೊಂದು ಹೋಮ್ ರೆಮಿಡಿ ಬರುತ್ತಲ್ಲ, ಯೆಲ್ಲೋ ಮಿಲ್ಕ್ ಅಂತ, ಕೋಲ್ಡ್ ಕಾಫಿ ಎಲ್ಲ ತುಂಬ ಮಾಡಿಕೊಡ್ತಾರೆ ಎಲ್ಲ ಕಡೆ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮಮ್ಮನೂ ಅಷ್ಟೇ, ನಾವು ಆವಾಗ ಚಿಕ್ಕವರು ಇರಬೇಕಾದ್ರೆ ಇದನ್ನೇ ಮಾಡಿಬಿಟ್ಟು ಒಂದು 3-4 ಗ್ಲಾಸ್ ಕೊಡೋರು. ಈ ನೆಗಡಿ ಕೆಮ್ಮಿಗೆಲ್ಲ ನಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಮನೆ ಮದ್ದಲ್ಲೇ ಎಲ್ಲ ವಾಸಿ ಮಾಡ್ತಾಯಿದ್ರು. ಸೊ ಅದಕ್ಕೆ ನನಗೂ ಅದು ಕುಡಿದ್ರೆ ನನಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಯೆಲ್ಲೋ ಮಿಲ್ಕ್ ಮಾಡ್ತಾಯಿದ್ದೀನಿ. ಎಲ್ಲ ಫ್ರೆಶ್ ಇಂಗ್ರೀಡಿಯೆಂಟ್ಸು, ಅದು ಒಂಥರ ಸ್ವಲ್ಪ ಬಿಸಿ ಬಿಸಿ ಗಂಟ್ಲಲ್ಲಿ ಇಳಿತಾ ಇದ್ದರೆ ಒಂಥರ ಸ್ಮೂತಿಂಗ್. 2-3 ಗ್ಲಾಸ್ ಕುಡ್ದಾಕ್ಬಿಟ್ಟೆ ಆಯಿತಾ. ಮತ್ತು ಅದಾದಮೇಲೆ ಇನ್ನೊಂದು ಇದು ದೊಡ್ಡ ಪತ್ರೆ ಅಂತ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ, ಮೆಣಸು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಗಿಬೇಕು. ನೋ ಮ್ಯಾಟರ್ ನೀವು ಎಷ್ಟು ವೆಸ್ಟರ್ನ್ ಮೆಡಿಸಿನ್ ತೊಗೊತೀರಾ, ಎಷ್ಟು ಫಾಸ್ಟ್ ಕ್ಯೂರಿಂಗ್ ಮೆಡಿಸಿನ್ ತೊಗೊತೀರಾ, ಅದ್ರ ಜೊತೆಗೆ ಹೋಮ್ ರೆಮಿಡೀಸ್ ಇರಲೇಬೇಕು. ಇದು ಹೋಮ್ ರೆಮಿಡೀಸು ಇಟ್ ನೆವರ್ ಗೆಟ್ಸ್ ಓಲ್ಡ್. ಸೊ ಆ ಥರ ನನಗೂ ಅಷ್ಟೇ, ವೆಸ್ಟರ್ನ್ ಮೆಡಿಸಿನ್ ಜೊತೆಗೆ ಈ ಥರ ಹೋಮ್ ರೆಮಿಡೀಸ್ ಎಲ್ಲ ತೊಗೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ.